ವೀಕ್ಲಿ ಒನ್ಸ್ ಆದ್ರೂ ನಮ್ಮ ಸ್ಕಿನ್ನ ಪ್ರೆಪ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೋಸ್ಕರ ಸ್ವಲ್ಪ ಟೈಮ್ ತಗೊಂಡು ನಮ್ಮನ್ನ ಕೇರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಈ ವಿಡಿಯೋದಲ್ಲಿ ನಾನು ಫೇಸ್ ಸ್ಟೀಮಿಂಗ್ ಇಂದ ಹಿಡಿದು ಸನ್ಸ್ಕ್ರೀನ್ ವರೆಗೂ ಫುಲ್ ರೂಟೀನ್ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ಫಸ್ಟ್ ಸ್ಟೆಪ್ ಫೇಸ್ ಸ್ಟೀಮಿಂಗ್. ಈ ಸ್ಟೆಪ್ ನಮ್ಮ ಪೋರ್ಸ್ ಓಪನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಟ್ ವಾಟರ್ ರೆಡಿ ಆಗಿದೆ, ಸ್ವಲ್ಪ ಫೇಸ್ ಸ್ಟೀಮ್ ಮಾಡ್ಕೋತೀನಿ. A few moments later. ನೆಕ್ಸ್ಟ್ ನೋಸ್ ಸ್ಟ್ರಿಪ್. ಇವಾಗಿನ್ನೂ ನನ್ನ ಫೇಸ್ನ ಸ್ಟೀಮ್ ಮಾಡ್ಕೊಂಡಿರೋದ್ರಿಂದ ವೈಟ್ ಹೆಡ್ ಮತ್ತು ಬ್ಲ್ಯಾಕ್ ಹೆಡ್ಸು ಲೂಸ್ ಆಗಿರುತ್ತೆ. ಸೊ ನಾನು ಡಾಕ್ಟರ್ ರೆಚೆಲ್ ಅವ್ರದ್ದು ನೋಸ್ ಸ್ಟ್ರಿಪ್ಸ್ನ ಹಾಕ್ಕೊತೀನಿ. ನೋಸ್ ಪೋರ್ ಸ್ಟ್ರಿಪ್ಸ್ ಅಂತೆ, ವಿಟಮಿನ್ ಸಿ ಇದನ್ನು ಹಾಕ್ಕೊತೀನಿ. ನಾನು ಯಾವುದೇ ಪ್ರಾಡಕ್ಟ್ಸ್ನು ಬೈ ಮಾಡಿಲ್ಲ, ನನ್ನ ಹತ್ರ ಇರೋದ್ರಲ್ಲೇ ನಾನು ಸ್ಕಿನ್ನ ಪ್ರೆಪ್ ಮಾಡ್ಕೊತಾ ಇದ್ದೀನಿ. ಈ ಥರ ಬರುತ್ತೆ. ಸ್ವಲ್ಪ ನಮ್ಮ ಫೇಸ್ ವೆಟ್ ಆಗಿರುತ್ತಲ್ವಾ, ಸೊ ಇದು ಸ್ಟಿಕ್ ಆಗುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು. ಇವಾಗ ಇದನ್ನು ಹಾರ್ಡ್ ಆಗೋವರೆಗೂ ಬಿಡಬೇಕು. ಇದು ಫುಲ್ ಡ್ರೈ ಆಗುತ್ತೆ, ಅಲ್ಲಿವರೆಗೂ ಬಿಡಬೇಕು. ನೆಕ್ಸ್ಟ್ ಸ್ಟೆಪ್ ಐಬ್ರೋ ಗ್ರೂಮಿಂಗ್. ನಾನು ಕಾರ್ಮೆಸಿ ಅವ್ರದ್ದು ಫೇಶಿಯಲ್ ರೇಸರ್ನ ಯೂಸ್ ಮಾಡೋದು. ಸೊ ನಾನು ಇವ್ರದನ್ನು ಆಗಲೇ 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ನಾನು ಐಬ್ರೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಫೇಶಿಯಲ್ ರೇಸರ್ ಯೂಸ್ ಮಾಡಬೇಕಂದ್ರೆ ಫಸ್ಟು ಮಾಮಾ ಅರ್ತ್ ಅವ್ರದ್ದು ಅಲೋವೆರಾ ಜೆಲ್ ಹಾಕೋತೀನಿ. ಅದಾದಮೇಲೆ ನಾನು ಐಬ್ರೋಸ್ ಮಾಡ್ಕೋತೀನಿ. ಇವಾಗ ಇದನ್ನು ವೈಪ್ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಫುಲ್ ಡ್ರೈ ಆಗಿದೆ, ಇದನ್ನು ಕೂಡ ತೆಗಿಯೋಣ. ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಕಾಣುತ್ತೆ ನೋಡಿ. ನಮ್ಮ ನೋಸ್ ನೋಡಿ ನೀಟಾಗಿ ಬ್ಲ್ಯಾಕ್ ಹೆಡ್ ಎಲ್ಲ ವೈಟ್ ಹೆಡ್ ರಿಮೂವ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಕ್ಲೇ ಮಾಸ್ಕ್. ನಾನು ಯಾವಾಗಲೂ ಆಲ್ಪ್ಸ್ ಅವ್ರದ್ದೇ ಮುಲ್ತಾನ್ ಮಿಟ್ಟಿ ಮತ್ತು ಫ್ರೆಂಚ್ ಗ್ರೀನ್ ಕ್ಲೇ ಮಾಸ್ಕ್ನ ಹಾಕ್ಕೊಳ್ಳೋದು. ಈ ಪೌಡರ್ಸ್ನ ಅಲೋವೆರಾ ಜೊತೆ ಅಥವಾ ಮೊಸರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕೋತೀನಿ. ಆದರೆ ಈ ಸಲ ನನ್ನ ಹತ್ರ 2 ಫೇಸ್ ಮಾಸ್ಕ್ ಇದೆ. ಅದು ಕ್ಲೇ ಮಾಸ್ಕು, ಫಾಕ್ಸ್ ಸ್ಟೈಲ್ ಅವ್ರದ್ದು. ಇದನ್ನು ಹಾಕ್ಕೋತೀನಿ. ಇದಲ್ಲ, ಚೆರಿ ಮಾಸ್ಕ್ ಹಾಕ್ಕೋತೀನಿ ಇವತ್ತು. ಇದರಲ್ಲೇ ಒಂದು ಸ್ಪ್ಯಾಚುಲಾ ಕೊಟ್ಟಿದ್ದಾರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಅಪ್ಪ ತಣ್ಣಗೆ ಅನಿಸ್ತಾ ಇದೆ. ಅಂದರೆ ಈವನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಈ ಸ್ಪ್ಯಾಚುಲಾ ಕೊಟ್ಟಿದ್ದಾರೆ. One eternity later. ಇವಾಗ ಇದನ್ನ ಅಪ್ಲೈ ಮಾಡಿಕೊಂಡು 15 ಮಿನಿಟ್ಸ್ ಆಗಿದೆ. ಸ್ವಲ್ಪ ದೆವ್ವ ಥರ ಕಾಣಿಸ್ತಿದ್ದೀನಲ್ವ, ಬಟ್ ಫ್ರೇಗ್ರೆನ್ಸ್ ಅಂತೂ ಸಖತ್ತಾಗಿದೆ. ಇವಾಗ ಇದನ್ನ ಹೋಗಿ ವಾಶ್ ಮಾಡ್ಕೊಬರ್ತೀನಿ. ನೆಕ್ಸ್ಟ್ ಸ್ಟೆಪ್ ಶೀಟ್ ಮಾಸ್ಕ್. ಟೋನಿ ಮೋಲಿ ಅವ್ರದ್ದು ನನ್ನ ಹತ್ರ 3 ಇದೆ ಶೀಟ್ ಮಾಸ್ಕ್. ಅದರಲ್ಲಿ ನಾನು ಇವತ್ತು ಇದು ಹಾಕ್ಕೊತೀನಿ, ಪ್ಯೂರ್ನೆಸ್ 100. ಎಲ್ಲನೂ ಅಷ್ಟೇ. ಇದು ಕೊಲಾಜಿನ್ ಶೀಟ್ ಮಾಸ್ಕ್. ನಾನು ಇವತ್ತು ಇದನ್ನು ಹಾಕ್ಕೊತೀನಿ. ಇದನ್ನು 30 ಮಿನಿಟ್ಸ್ ಬಿಡಬೇಕು, ಆಗ ನಮ್ಮ ಸ್ಕಿನ್ ಫುಲ್ ಗ್ಲೋಯಿಂಗ್ ಆಗಿರುತ್ತೆ.
ಸ್ವಲ್ಪ ಇದು ಡ್ರೈ ಆಗೋವರೆಗೂ ಮಸಾಜ್ ಮಾಡ್ಕೋಬೇಕು. ಈ ಗ್ಲೋನ 1 ಸೆಕೆಂಡ್ ತೋರಿಸ್ತೀನಿ. ಫೇಸ್ ಮಾತ್ರ ಸಿಕ್ಕಾಪಟ್ಟೆ ಗ್ಲೋ ಆಗಿದೆ. ನೆಕ್ಸ್ಟ್ ಮಾಯ್ಶ್ಚರೈಸರ್. ನಾನಿವತ್ತು ನನ್ನ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗಿರೋದಕ್ಕೆ ನಂದು ಆಯಿಲಿ ಸ್ಕಿನ್ ಬೇರೆ, ಸೊ ನಾನು ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡ್ತೀನಿ. ಬಟ್ ಈ ಸ್ಟೆಪ್ಸ್ನ ನಾನು ಸನ್ಸ್ಕ್ರೀನಿಂದ ಎಂಡ್ ಮಾಡ್ತೀನಿ. ಪಿಲಿಗ್ರಿಮ್ ಅವ್ರದ್ದು 2% ಗ್ಲೋ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ನಿಮ್ಮ ಸ್ಕಿನ್ನಿಗೆ ಏನೂ ಆಗೋದಿಲ್ಲ. ಬಟ್ ನೀವು ಒಂದು ರಾಂಗ್ ಪ್ರಾಡಕ್ಟ್ ಚೂಸ್ ಮಾಡಿದ್ರೂ ನಿಮ್ಮ ಸ್ಕಿನ್ನು ಸ್ವಲ್ಪ ಕೈ ಕೊಡ್ತು ಅಂತಲೇ ತಿಳ್ಕೊಳ್ಳಿ. ಈ ರೋಟೀನ್ನ ನೀವು ವೀಕ್ಲಿ ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಇನ್ನೂ ಬೆಟರ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫಾಲೋ, ಕಾಮೆಂಟ್, ಲೈಕ್ ಫಾರ್ ಮೋರ್ ವಿಡಿಯೋಸ್. ಬಾಯ್.